ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಮನೆಗಳನ್ನ ತೆರವು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಚಲುವರಾಯಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಅಂತ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದು, ನಾವು ಯಾವ ಸಮುದಾಯದ ವಿರೋಧಿಯೂ ಅಲ್ಲ. ಕಾಂಗ್ರೆಸ್ ಎಲ್ಲಾ ಸಮುದಾಯದ ಹಿತವನ್ನ ಬಯಸುತ್ತೆ. ಅನ್ಯಾಯ ತೊಂದರೆ ನೀಡುವ ನಿಲುವು ನಮ್ಮ ಪಕ್ಷದಲ್ಲಿ ಇಲ್ಲ. ಚುನಾವಣೆ ಹಿನ್ನೆಲೆಯಲ್ಲಿ ಕೇರಳ ಸಿಎಂ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಚುನಾವಣೆ ಹಿನ್ನೆಲೆ ಇಲ್ಲ ಅಂದಿದ್ರೆ ಆ ರೀತಿ ಮಾತುಗಳು ಬರ್ತಿರಲಿಲ್ಲ. ಯುಪಿಯಲ್ಲಿ ರಾತ್ರಿ ಕಂಡದ್ದು ಬೆಳಗ್ಗೆ ಇರಲ್ಲ, ಬೆಳಗ್ಗೆ ಇದ್ದದ್ದು ರಾತ್ರಿ ಇರಲ್ಲ. ಕೇರಳ ಸಿಎಂ ಉತ್ತರ ಪ್ರದೇಶದ ಬಗ್ಗೆ ಮಾತನಾಡಲಿ ನೋಡೋಣ ಅಂತ ಮಂಡ್ಯದಲ್ಲಿ ಸಚಿವರು ಮಾತನಾಡಿದರು. ಕಾನೂನು ಎಲ್ರಿಗೂ ಒಂದೇ. ಕಾನೂನು ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಈ ರಾಜ್ಯದವರು ಇಲ್ಲಿರ್ತಾರೆ, ಆ ರಾಜ್ಯದವರು ಅಲ್ಲಿರ್ತಾರೆ, ಎಲ್ಲ ಕಡೆನೂ ಇದ್ದಾರೆ. ಬಟ್ ಆದರೆ ಅಲ್ಲಿ ಕಾರ್ಪೊರೇಷನ್ ಲೆವೆಲಲ್ಲಿ, ಆ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗತ್ತಾ, ಅಥವಾ ತಮಿಳ್ನಾಡಲ್ಲಿ ಮಾಡಲಿಕ್ಕಾಗತ್ತಾ? ಸೊ ಅದು ಆ ಕಾರ್ಪೊರೇಷನ್ ಇದೆ, ಅಲ್ಲಿ ಆಡಳಿತ ಇದೆ, ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಕೊತಾರೆ. ಕರ್ನಾಟಕ ಸರ್ಕಾರ ಮುಸ್ಲಿಮರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಕಾಂಗ್ರೆಸ್ಸು ಎಲ್ಲ ಸಮುದಾಯಗಳ ಹಿತವನ್ನು ಬಯಸ್ತಕ್ಕಂಥದ್ದು. ಅದರಿಂದ ಯಾವುದೇ ಒಂದು ಸಮಾಜಕ್ಕೆ ನಾವು ಗುರುತುಪಡಿಸಿ ಅವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು ಪಕ್ಷದ ನಿಲುವೇ ಅಲ್ಲ. ನಮ್ಮ ಪಕ್ಷ ಸಿದ್ಧಾಂತನೇ ಎಲ್ಲರೂ ಒಟ್ಟಿಗೆ ತಗೊಂಡೋಗ್ತೀವಿ. ಏನಾಗುತ್ತೆ, ರಾಜಕಾರಣ, ಚುನಾವಣೆ ಇದೆ, ಅದಕ್ಕೆ ಹೇಳಿರ್ಬೋದು. ಬಟ್ ನಮ್ಮದು ಅದಲ್ಲ. ನಿಮಗೆ ಗೊತ್ತಿದೆ, ನಮ್ಮ ಪಕ್ಷ ಯಾವ್ದಾರ ಒಂದು ಸಮುದಾಯ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು ಯಾವ್ದಾರು ನೋಡಿ ತೋರಿಸಿ, ಚಾನ್ಸೇ ಇದೆ. ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ತೀವಿ. ಕಾನೂನು ವ್ಯಾಪ್ತಿ ಇದೆ, ಅದೇನು ನೋಡ್ಕೊತೀವಿ. ಅಲ್ಲಿ ಯು ಪಿನಲ್ಲಿ ಮಾತಾಡೋಕ್ಕೆ ಹೇಳಿ. ಯು ಪಿನಲ್ಲಿ ಆದರೆ ರಾತ್ರಿ ಕಂಡದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಕಂಡದ್ದು ರಾತ್ರಿ ಇಲ್ಲ. ನಮ್ಮಲ್ಲಿ ಆ ಥರ ಏನಿಲ್ಲ. ಚುನಾವಣೆ ಬರ್ತಾ ಇದೆ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಮತದಾರರು ಇರ್ಬೋದೇನೋ. ಚುನಾವಣೆ ಇರೋದ್ರಿಂದ ಸ್ವಲ್ಪ ಅಟ್ರಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು ಅಷ್ಟೇ. ನಿಮ್ಮ ಒಕ್ಕೂಟದಲ್ಲಿ ಇರೋಂಥವ್ರು, ಇಂಡಿಯಾ ಒಕ್ಕೂಟದಲ್ಲಿ ಇರೋಂಥವ್ರು ವಿಧಾನಸಭೆ ಬೇರೆ ಬೇರೆ ಅಲ್ಲ, ಸ್ಥಳೀಯ ಪಾರ್ಲಿಮೆಂಟಿಗೆ ಮಾತ್ರ ಅದು. ಸೊ ಬಟ್ ಅದು ಅವರು ಬಿಟ್ಟು ವಿಚಾರ. ಯಾಕೆ, ಅವರು ಒಬ್ಬರು ಸೀನಿಯರ್ ಲೀಡ್ರು ದೇಶದಲ್ಲಿ, ಕೇರಳ ಮುಖ್ಯಮಂತ್ರಿ, ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಯಾಕೆ ಈ ಥರದ್ದೆಲ್ಲ ಮಾತನಾಡಿದಾರೆ ಗೊತ್ತಿಲ್ಲ. ಅದಕ್ಕೆ ಕ್ಲಾರಿಫಿಕೇಷನ್ ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಡ್ತಾರೆ, ಅಲ್ಲಿ ವ್ಯಾಪ್ತಿ. ಈ ರೀತಿಯ ಅಕ್ರಮ ಒತ್ತುವರಿ ತೆರವಾಗುವಂತಹ ಪ್ರಕ್ರಿಯೆ ಏನು ಹೊಸದಲ್ಲ, ಈ ಹಿಂದೆ ಕೂಡ ಆಗಿದೆ. ಈ ಹಿಂದೆ ಮಾತನಾಡದೇ ಇರುವಂತಹ ಕೇರಳ ಸರ್ಕಾರ ಈಗ ಯಾಕೆ ಮಾತನಾಡ್ತಾ ಇದೆ ಅಂತ ಅಂದಾಗ ಅದಕ್ಕೆ ಸಹಜವಾಗಿ ಸಚಿವರು ಹೇಳಿದ ಹಾಗೆ ಚುನಾವಣೆ ಇದೆ, ಅದರ ಹಿನ್ನೆಲೆಯಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಈಗ ವೇಣುಗೋಪಾಲ್ ಅವರು ಮಾಡ್ತಾ ಇರೋದು ಏನು, ಅದಕ್ಕೆ ಕಾಂಗ್ರೆಸ್ನ ನಿಲುವೇನಾಗಿರುತ್ತೆ ಅನ್ನೋದೇ ಬಿಜೆಪಿಯ ಪ್ರಶ್ನೆ. ಇದೇ ವಿಷಯವಾಗಿ ಬಿಜೆಪಿ ಕೂಡ ಕೆಂಡಕ್ಕಾರಿದೆ. ಕೋಗಿಲು ಕ್ರಾಸ್ ಬಳಿ ಅಕ್ರಮ ಮನೆಗಳ ತೆರವು ವಿಚಾರ ಸಂಬಂಧ ಇದೊಂದು ಸತ್ತ ಸರ್ಕಾರ ಅಂತ ಶಾಸಕ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ರೂಲ್ಸ್ ಪ್ರಕಾರ ಮನೆ ಕಟ್ಟಿರುವವರಿಗೆ ಇವರು ಕಿರುಕುಳ ಕೊಡ್ತಾರೆ. ಇದು ಸಮಸ್ಯೆ ಬಗೆಹರಿಸುವ ಸರ್ಕಾರ ಅಲ್ಲ, ಬದಲಾಗಿ ಸಮಸ್ಯೆನ ಹುಟ್ಟು ಹಾಕುವ ಸರ್ಕಾರ. ಮುಸ್ಲಿಮರ ಚಾಂಪಿಯನ್ ರೀತಿ ಸ್ಪರ್ಧೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮಾನವನ್ನ ಹರಾಜ್ ಹಾಕ್ತಾ ಇದೆ. ಇದು ತುಷ್ಟೀಕರಣದ ಪರಮಾವಧಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಸರ್ಕಾರದ ನಡೆಯನ್ನ ಮತ್ತು ವೇಣುಗೋಪಾಲ್ ಅವರ ರಿಯಾಕ್ಷನ್ ನಂತರದಲ್ಲಿ ಸರ್ಕಾರದ ರಿಯಾಕ್ಟ್ ಮಾಡ್ತಾ ಇರೋ ರೀತಿಯನ್ನ ಖಂಡಿಸಿದ್ದಾರೆ. ಇದು ಕೇರಳ ಎಲೆಕ್ಷನಿನ ಪ್ರಭಾವ. ಏನೊಂದು ಮುಸಲ್ಮಾನರ ತುಷ್ಟೀಕರಣ, ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಪೈಪೋಟಿ, ಹೇಗಾರು ಮಾಡಿ ನಾವು ಮುಸಲ್ಮಾನರು ಓಟನ್ನು ಪಡ್ಕೋಬೇಕು ಅನ್ನೋಂಥದ್ದು ನೋಡಿ ಬಡವರು ಇನ್ನೊಂದು ಅಂತ ಒಂದು ಕಾನೂನಿನ ಲೋಪ ಆಗಿದೆ ಅಂತ ಹೇಳಿದರೆ ಪರವಾಗಿಲ್ಲ. ಇಲ್ಲಿ ನೇರವಾಗಿ 200 ಮುಸಲ್ಮಾನ್ ಕುಟುಂಬ ಅಂತ ಅನ್ನೋದನ್ನೇ ನೇರವಾಗಿ ಆಪಾದನೆ ಮಾಡಿರೋದು. ಬುಲ್ಡೋಸರ್ ಕಾಂಗ್ರೆಸ್ಸು, ಬುಲ್ಡೋಸರ್ ಸರ್ಕಾರ ಅಂತ ಅವರು ಪಿನಾಯರನ್ ವಿಜಯನ್ ಆಪಾದನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆ ಸಿ ವೇಣುಗೋಪಾಲ್ ಅವರು ಅದೇ ರೀತಿ ಆಪಾದನೆಯನ್ನು ಈ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವರು ಮಾಡ್ತಾರೆ. ಸೊ ಇದು ಯಾವುದೋ ನೀವು ಗಮನದಲ್ಲಿಟ್ಕೊಂಡು ಕ್ರಮವನ್ನು ವಹಿಸಿಲ್ಲ, ಏಕಾಏಕಿ ಮಾಡಿಬಿಟ್ಟಿದ್ದೀರಾ ಅಂತ ಅನ್ನೋದನ್ನು ಅವರು ಆಪಾದನೆಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕಾರ್ಯವಹಿಸ್ತಿದೆ ಅನ್ನೋಂಥದ್ದನ್ನ
ಇವತ್ತು ತೆಗೊಳ್ಳೋವಂಥದ್ದು ಇವತ್ತು ಬೇರೆ ಬೇರೆ ಹೊರಗಿಂದ ಆಗ್ತಿದೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು, ಶಿವಕುಮಾರ್ ಅವರು ಉತ್ತರ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕು, ಸಂತೋಷ್ ಲಾಡ್ ಅವರು ಹೇಳಬೇಕು. ಈ ರೀತಿ ಪಿನಾರಾಯಣ್ ವಿಜಯನ್ ಅವರು ಹೇಳಿಕೆ ಕೊಟ್ಟಾಗ ನಿಮಗೆ ಕೆರಳಿ ಬಿಟ್ರಿ. ಈಗ KC ವೇಣುಗೋಪಾಲ್ ಅವರು ಹೇಳಿಕೆ ಕೊಟ್ಟಾರೆ, ನೀವು ಉತ್ತರ ಏನು ಹೇಳಿ? ಈ ರೀತಿ ಇಲ್ಲಿ ನೀವು ಕಾನೂನಾತ್ಮಕವಾಗಿತ್ತ ಕಾನೂನು ವಿರುದ್ಧವಾಗಿತ್ತ ನೀವು ಹೇಳಬೇಕು, ಈಗ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಕೇರಳ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದಾಗ ಹೇಗೆ ನೀವು ಖಾರವಾಗಿ ರಿಯಾಕ್ಟ್ ಮಾಡಿದ್ರು, ಈಗ ವೇಣುಗೋಪಾಲ್ ಹೇಳುವಾಗಲೂ ಅದೇ ರೀತಿಯ ರಿಯಾಕ್ಷನ್ ಇರಬೇಕು. ಅವ್ರು ನಿಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೆ ಈಗ ನಿಮ್ಮ ನಿಲುವು ಬದಲಾದರೆ ಆಗ ನೀವು ಯಾರನ್ನ ಓಲೈಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಯಾರನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಸ್ಪಷ್ಟವಾಗುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ಸುಪ್ರೀಮೋ ಅಥವಾ ವೇಣುಗೋಪಾಲ್ ಸುಪ್ರೀಮೋ ಅನ್ನೋದನ್ನು ಕೂಡ ನೀವು ಖಾತ್ರಿಪಡಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನು BJP ನಾಯಕರು ಎತ್ತಿದ್ದಾರೆ.